ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿದೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ಹೆಚ್ಚಾಗಿ ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಮತ್ತು ಪ್ರಾರ್ಥನಾ ಸಹಾಯ ಬೇಕಾದಲ್ಲಿ ಮತ್ತು ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮ್ಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ ಮತ್ತು ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೇವೆ. 2024ನೇ ವರ್ಷ ಮುಗಿಸಿ 2025ನೇ ವರ್ಷಕ್ಕೆ ಕಾಲಿಡುವಂತೆ ದೇವರು ನಮಗೆ ಕೃಪೆ ಮಾಡಿರುವಂಥ ಆತನಾಗಿದ್ದಾನೆ. ಈ ಹೊಸ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ. ಕರ್ತನಿಗೆ ಸ್ತೋತ್ರವಾಗಲಿ. ಮತ್ತು ನಿಮ್ಮೆಲ್ಲರಿಗೂ ಸಹ ನಾನು ಹೊಸ ವರ್ಷದ ಶುಭಾಶಯಗಳನ್ನು ನಾನು ತಿಳಿಯಪಡಿಸುವಳಾಗಿದ್ದೇನೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಹೊಸ ವರ್ಷ ಹೇಗಿರ್ತೈತೋ ನಿಜಕ್ಕೂ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಕ್ಷಣ ಹೇಗಿರ್ತೈತೋ ಏನಾಗ್ತೈತೋ ನಮಗೆ ನಿಜಕ್ಕೂ ಈ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಬಟ್ ಆದರೆ ದೇವರನ್ನು ನಂಬಿರುವಂಥ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ, ವಾಕ್ಯದ ತಿಳುವಳಿಕೆ ಇರುವಂಥ, ನಮಗೆ ಗೊತ್ತಿರುವಂಥ ಒಂದು ಅದ್ಭುತವಾದ ಸಂಗತಿ ಇದೆ. ಅದೇನೆಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ದೇವರ ವಾಕ್ಯ ಹೇಳ್ತೈತೆ, ದಿನಗಳು ಕಾಲಗಳು ಯಾವುದೇ ದಿನ ಬಂದರೂ ದೇವರ ವಾಕ್ಯ ಹೇಳ್ತೈತೆ, ನಾನು ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿ. ದೇವರು ನಮ್ಮೊಂದಿಗೆ ಇರುವಂಥ ಆತನಾಗಿರುವುದರಿಂದ ನಾವು ನೋಡ್ತೇವೆ, ಏನೇ ಲೋಕದಲ್ಲಿ ಬಂದರೂ ಸಹ ಎಲ್ಲ ಕಾರ್ಯಗಳು ನಮ್ಮ ಹಿತಕ್ಕಾಗಿ ಅನುಕೂಲವಾಗ್ತವೆ ಎಂಬುದಾಗಿ. ಆದ್ದರಿಂದ ಹೊಸ ವರ್ಷದಲ್ಲಿ ನಿಶ್ಚಯವಾಗಿ ನಾನು ನಂಬಿದ್ದೇನೆ, ಶುಭವೂ ಕೃಪೆಯು ನಮ್ಮನ್ನು ನಿಶ್ಚಯವಾಗಿ ಹಿಂಬಾಲಿಸುವಂಥದ್ದಾಗಿರ್ತದೆ. ಯಾಕಂದರೆ ದೇವರು ನಮ್ಮ ಕಡೆ ಇದ್ದಾನೆ, ದೇವರು ನಮ್ಮ ಸಂಗಡಿದ್ದಾನೆ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ದೇವರು ನಮ್ಮ ಕಡೆ ಪಾರವಾದ ದಯೆ ಹೊಂದಿರುವಂಥ ಆತನಾಗಿದ್ದಾನೆ, ದೇವರು ನಮ್ಮನ್ನು ಮತ್ತು ನಮ್ಮ ವಿಷಯದಲ್ಲಿ ಒಳ್ಳೆಯ ಆಲೋಚನೆಗಳು ಉಳ್ಳಾತನಾಗಿದ್ದಾನೆ. ಆದ್ದರಿಂದ ನಮಗೆ ವಿರುದ್ಧವಾಗಿ ಕಲ್ಪಿಸುವಂಥ ಯಾವ ಆಯುಧವು ಜಯಿಸುವುದೇ ಇಲ್ಲ. ನಮ್ಮನ್ನು ಎದುರಿಸಲು ಕಲ್ಪಿಸುವ ಯಾವ ಆಯುಧವು ಜಯಿಸುವುದಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ಒಂದು ಸಂಗತಿ ನಮಗೆ ನಿಶ್ಚಯ, ದೇವರ ಪ್ರೀತಿ ನಮ್ಮ ಮೇಲಿದೆ, ದೇವರು ನಮ್ಮ ಕಡೆ ಇದ್ದಾನೆ, ದೇವರು ನಮ್ಮ ಸಂಗಡಿದ್ದಾನೆ. ಆದ್ದರಿಂದ ನಿಶ್ಚಯವಾಗಿ ನಮ್ಮ ಜೀವಮಾನವೆಲ್ಲ, ಈವನ್ ಈ 2025ನೇ ವರ್ಷವೆಲ್ಲ, ಮುಂದೆ ಎಲ್ಲ ದಿನಗಳು ಸಹ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿರ್ತೈತೆ. ಆದ್ದರಿಂದ ಉತ್ಸಾಹವಾಗಿರೋಣ, ಸಂತೋಷವಾಗಿರೋಣ, ಶುಭಪ್ರದ ನಿರೀಕ್ಷೆ ಉಳ್ಳವರಾಗಿರೋಣ. ದೇವರು ನಮ್ಮನ್ನು ಎಂದಿಗೂ ಸಹ ನಿರಾಶೆಗೊಳಿಸುವಾತನಾಗಿರುವುದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ದೇವರ ವಾಕ್ಯದ ಸಂದೇಶಕ್ಕೆ ನಾವು ಹೋಗೋಣ. ದೇವರ ವಾಕ್ಯ ಹೀಗೆ ಹೇಳ್ತೈತೆ. ಅದಕ್ಕಿಂತ ಮುಂಚೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಅನೇಕ ಸಾರಿ ಹೊಸ ವರ್ಷ ಬಂದಿದೆ, ಹೊಸ ದಿನಗಳಿದ್ದಾವೆ, ಎಲ್ಲ ಹೊಸದಾಗಿ ಬಿಡ್ತೈತಿ ಅಂತೇಳಿ. ಖಂಡಿತ ದೇವರ ವಾಗ್ದಾನ ನಮಗಿದೆ. ಹೊಸ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂಬುದಾಗಿ ದೇವರ ವಾಗ್ದಾನ ಇರುವಂಥದ್ದಾಗಿದೆ. ಕ್ರಿಸ್ತನಲ್ಲಿ ದೇವರು ನಿಜಕ್ಕೂ ಸಹ ನಮಗೆ ಹೊಸ ಕಾರ್ಯವನ್ನು ಆತನು ಮಾಡಿರುವಂಥ ಆತನಾಗಿದ್ದಾನೆ. ಆತನು ಎಲ್ಲವನ್ನು ಹೊಸದು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ಮಾಡಿರುವಂಥ ಆತನಾಗಿದ್ದಾನೆ. ಯಾವಾಗಾದರೆ ದೇವರೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ನಿಮಿತ್ತವಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಾವು ದೇವರ ಮಕ್ಕಳಾಗುವ ನಿಮಿತ್ತ ಮತ್ತು ಮರಣದಿಂದ ಆ ಸಮಾಧಿಯಿಂದ ಜೀವಂತವಾಗಿ ಆತನು ಎದ್ದು ಬಂದಿರುವಂಥ ಆತನಾಗಿದ್ದಾನೆ. ಈ ಕಾರ್ಯ ಯಾವಾಗ ದೇವರು ಮಾಡಿದನೋ ಆವಾಗಲೇ ದೇವರ ವಾಕ್ಯ ಹೇಳ್ತೈತೆ, ಮನುಷ್ಯ ಜಾತಿಗೆ ದೇವರು ಹೊಸ ಕಾರ್ಯವನ್ನು ಮಾಡಿರುವಂಥ ಆತನಾಗಿದ್ದಾನೆ. ಯಾರ್ಯಾರು ಈ ಕ್ರಿಸ್ತನಲ್ಲಿ, ದೈವ ಕುಮಾರನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ, ದೇವರ ವಾಕ್ಯ ಹೇಳ್ತೈತೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ ಆಗಿದ್ದಾನೆ ಎಂಬುದಾಗಿ. ಹಳೆದೆಲ್ಲ ಗತಿಸಿ ಹೋಯಿತು, ಸಮಸ್ತವು ನೂತನವಾಯಿತು ಎಂಬುದಾಗಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಹೊಸ ದಿನಗಳು ಹೊಸದನ್ನು ತರುವುದಿಲ್ಲ. ಬಟ್ ದೇವರು ಕ್ರಿಸ್ತನಲ್ಲಿ ಆತನ ಕಲ್ವಾರಿ ಶಿಲುಬೆಯ ಮರಣ ಪುನರುತ್ಥಾನಗಳ ಮೂಲಕ ಮಾಡಿರುವ ಆ ಕಾರ್ಯದಲ್ಲಿ ದೇವರು ನಮಗೆ ಹೊಸ ಕಾರ್ಯವನ್ನು ಮಾಡಿರುವಂಥ ಆತನಾಗಿದ್ದಾನೆ. ನಮ್ಮ ಜೀವಿತದ ಎಲ್ಲ ಹಳೆಯದನ್ನೆಲ್ಲ ಆತನು ಹೋಗಲಾಡಿಸಿ ನಾವು ಸಮಸ್ತವನ್ನು ಎಲ್ಲವನ್ನು ನೂತನ ಪಡಿಸಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈ ಜ್ಞಾನ ಅಂದರೆ ದೇವರು ಏನನ್ನು ನೂತನ ಪಡಿಸಿದ್ದಾನೆ,
ಯಾವ ಹಳೆಯದನ್ನು ಆತನು ಹೋಗಲಾಡಿಸಿ ಇಲ್ಲದ ಹಾಗೆ ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳುವಳಿಕೆಯನ್ನು ಕೊಡುವಂಥದ್ದಾಗಿರ್ತೈತೆ. ಈ ವಾಕ್ಯವನ್ನು ಯಾರಾದರೆ ಧ್ಯಾನ ಮಾಡ್ತಾರೋ, ಕೇಳ್ತಾರೋ, ಸತತವಾಗಿ ಓದುವಂಥವರಾಗಿರ್ತಾರೋ, ವಾಕ್ಯದಿಂದ ತಿಳಿಯುವಂಥವರಾಗಿರ್ತಾರೋ ಅವರಿಗೆ ಮತ್ತು ಖಂಡಿತವಾಗಿ ಗೊತ್ತಿರ್ತೈತೆ ಸಮಸ್ತವು ನೂತನವಾಯಿತು ಎಂಬುದಾಗಿ. ಆದರೆ ಈ ವಾಕ್ಯ ಈ ಸಂಗತಿಗಳ ಬಗ್ಗೆ ಏನನ್ನು ತಿಳಿಸ್ತೈತೋ ಆ ತಿಳುವಳಿಕೆಯ ಕೊರತೆ ಏನು ಮಾಡ್ತೈತಂದರೆ ನಾವಿನ್ನೂ ಹಳೆಯದಲ್ಲೇ ಇದ್ದೇವೇನೋ, ಹಳೆಯದೇ ನಮ್ಮ ಜೀವಿತನ ಆವರಿಸಿಕೊಂಡಿದೆ, ನಿನ್ನೆ ಇದ್ದದೆ ಇವತ್ತು, ಇವತ್ತಿದ್ದದೆ ನಾಳೆ, ಹೀಗೆ ನಮ್ಮ ಜೀವನ ಯಾವಾಗಲೂ ಕಷ್ಟ, ನಷ್ಟ, ಸಮಸ್ಯೆ, ಸೋಲುಗಳಿಂದ ಹೋಗುವಂಥದ್ದಾಗಿರ್ತೈತೆ ಎಂಬುದಾಗಿ ವ್ಯಥೆಗೆ, ನಿರಾಶೆಗೆ ಒಳಗಾಗುವಂಥವರಾಗಿರ್ತಾರೆ. ಆದರೆ ದೇವರ ವಾಕ್ಯ ಯಾರಾದರೆ ಓದುತ್ತಾರೋ, ತಿಳಿಯುತ್ತಾರೋ ಖಂಡಿತವಾಗಿ ಅವ್ರಿಗೂ ಸಂಗತಿಗಳು ಸ್ಪಷ್ಟವಾಗಿರ್ತವೆ. ದೇವರು ಮಾಡಿರುವ ಕಾರ್ಯಗಳು ಅವರಿಗೆ ಸ್ಪಷ್ಟವಾಗಿರ್ತವೆ. ಅದೇನೆಂದರೆ ಹಳೆಯದೆಲ್ಲ ಗತಿಸಿ ಹೋಗಿದೆ ಎಂಬುದಾಗಿ. ಹಳೆಯದೆಲ್ಲ ಅಂತ ಹೇಳುವಾಗ ಏನೋ ನಿನ್ನೆ ಸಂಗತಿ ಎಂಬುದಾಗಿ ಮಾತ್ರ ನಾವು ಅಂದುಕೊಳ್ತೇವೆ. ಬಟ್ ಹಳೆಯದೆಲ್ಲ ಅಂದರೆ ನಾವು ನೋಡ್ತೇವೆ, ಆದಾಮನು ಪಾಪ ಮಾಡಿದ, ಆದಾಮನು ಪಾಪಿಯಾಗಿದ್ದ, ಆದಾಮನ ಮೂಲಕ ಪಾಪವು ಮರಣವು ಲೋಕದಲ್ಲಿ ಬಂತು, ಆದಾಮನು ಪಾಪ ಮಾಡಿರುವುದರಿಂದ ಆತನಿಂದ ಬಂದಂಥ ಎಲ್ಲ ಒಂದು ಭೌತಿಕವಾದ ಸಂತತಿ ಅನ್ನುವಂಥದ್ದೆಲ್ಲರೂ ಸಹ ಪಾಪಿಗಳಾದರು, ಎಲ್ಲರೂ ಮತ್ತು ಮರಣಕ್ಕೆ ಒಳಗಾದರು ಎಂಬುದಾಗಿ ನಾವು ನೋಡ್ತೇವೆ. ಈ ಪಾಪ ಎಂಬುವಂಥ ಈ ಒಂದು ಸಂಗತಿ, ದೇವರಿಗೆ ದೂರವಾದಂಥ ಆ ಜೀವಿತ ಅನ್ನುವಂಥದ್ದು ಅದು ಸೋಲಿಗೆ, ಮರಣಕ್ಕೆ ಸಂಬಂಧಪಟ್ಟದ್ದಾಗಿದೆ. ಈ ಎಲ್ಲ ಸಂಗತಿಗಳು ಗತಿಸಿ ಹೋಗಿದ್ದಾವೆ ಎಂಬುದಾಗಿ. ಇದು ಹಳೆಯ ಸಂಗತಿ ಆಗಿರುವಂಥದ್ದಾಗಿದೆ. ಅದನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ ಸಹ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆತನು ಎಲ್ಲವನ್ನು ಹೊಸದು ಮಾಡಿದ್ದಾನೆ, ಸಮಸ್ತವು ನೂತನವಾಯಿತು ಅಂತ ಹೇಳುವಾಗ ಹೊಸದು ಏನಾಗಿದೆ ಎಂಬುದಾಗಿ ನಾವು ನೋಡುವಂಥದ್ದಾದರೆ ನಾವು ಹೊಸ ಸೃಷ್ಟಿಯಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಅದರ ಅರ್ಥ ನಾವಿನ್ನು ಪಾಪಿಗಳಲ್ಲ, ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಮ್ಮನ್ನು ದೇವರೇ ನೀತಿವಂತರೆಂಬುದಾಗಿ ನಿರ್ಣಯ ಮಾಡಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ನಾನು ಈಗಾಗಲೇ ಹೇಳಿದ ಪ್ರಕಾರ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳ್ತೈತೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಎಂಬುದಾಗಿ. ಹಳೆಯದೆಲ್ಲ ಗತಿಸಿ ಹೋಯಿತು, ಸಮಸ್ತವು ನೂತನವಾಯಿತು ಎಂಬುದಾಗಿ. ಯಾರಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಿದ್ದಾರೋ ದೇವರ ವಾಕ್ಯ ಹೇಳ್ತೈತೆ ಅವರು ಕ್ರಿಸ್ತನಲ್ಲಿ ಇದ್ದಾರೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇದನ್ನು ನಾವು ತಿಳ್ಕೊಳ್ಬೇಕು. ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಾವುಗಳು ಕ್ರಿಸ್ತನಲ್ಲಿ ಇರುವವರು ನಾವಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಇರುವವರು ನಾವಾಗಿದ್ದೇವೆ. ಇದು ಹೊಸ ಸಂಗತಿ. ಪ್ರೈಸ್ ದಿ ಲಾರ್ಡ್. ಇದು ಹೊಸ ಜೀವನದ ಪ್ರಾರಂಭ. ನಾವು ಯೇಸು ಸ್ವಾಮಿ ನಂಬುವಂಥದ್ದು, ಯೇಸು ಸ್ವಾಮಿಯಲ್ಲಿ ಇರುವಂಥದ್ದು, ಅದು ಹೊಸ ಜೀವನದ ಪ್ರಾರಂಭವಾಗಿರ್ತೈತೆ. ಯಾರಾದರೆ ಕ್ರಿಸ್ತನಲ್ಲಿದ್ದಾರೋ ಅವರು ನೂತನ ಸೃಷ್ಟಿ ಎಂಬುದಾಗಿ. ನಾವು ಹೊಸಬರಾಗಿದ್ದೇವೆ. ಮುಂಚೆ ನಾವು ಪಾಪಿಗಳಾಗಿದ್ದೆವು, ಶಾಪಗ್ರಸ್ತರಾಗಿದ್ದೆವು, ರೋಗಿಗಳು ನಾವಾಗಿದ್ದೆವು ಮತ್ತು ಸೈತಾನನಿಗೆ ಗುಲಾಮರಾಗಿದ್ದೆವು, ಅಂಧಕಾರದ ದೊರೆತನದಲ್ಲ ಬಂಧಿತರಾಗಿದ್ದೆವು, ಸೋಲಿಗೆ, ಕೇಡಿಗೆ ಮತ್ತು ಯಾವಾಗಲೂ ತುತ್ತಾಗುವಂಥವರು ನಾವಾಗಿದ್ದೆವು. ಆದರೆ ದೇವರಿಗೆ ಸ್ತೋತ್ರ, ಈಗ ಅದೆಲ್ಲ ಗತಿಸಿ ಹೋಯಿತು. ಈಗ ನಾವು ನೂತನ ಸೃಷ್ಟಿಯಾಗಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ನೂತನ ಸೃಷ್ಟಿ ಅಂದರೆ ನಾವೀಗ ನೀತಿವಂತರು, ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳು ನಾವಾಗಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಕ್ರಿಸ್ತನಲ್ಲಿರುವಂಥ ನಾವುಗಳು ನೂತನ ಸೃಷ್ಟಿಯಾಗಿದ್ದೇವೆ ಅಂದರೆ ನಾವು ನೋಡ್ತೇವೆ ನಾವು ನೀತಿವಂತರಾಗಿದ್ದೇವೆ. ಇದು ಹೊಸ ಸೃಷ್ಟಿಯ ಒಂದು ಸಂಗತಿಯಾಗಿದೆ. ನಾವು ಅನೇಕ ಸಾರಿ ಕ್ರೈಸ್ತವರಿಗೆ ನಾವು ಪಾಪಿಗಳ ನೀತಿವಂತರ ಎರಡೂ ಸರಿಯಾಗಿ ಗೊತ್ತಿರೋದೇ ಇಲ್ಲ. ನಾವು ನೋಡ್ತೇವೆ ಯೇಸು ಸ್ವಾಮಿನ ನಂಬಿರುವಂಥ ಅನೇಕರು, ಯೇಸು ಸ್ವಾಮಿಯಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಂಥ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂಥ, ಅನ್ಯ ಭಾಷೆಗಳನ್ನು ಮಾತನಾಡುವಂಥ ಮತ್ತು ಸಭೆಗೆ ನಿರತವಾಗಿ ಹೋಗ್ತಿರುವಂಥ ಮತ್ತು ಕ್ರೈಸ್ತವರು ವಿಶ್ವಾಸಿಗಳು ಅನೇಕರು ಸಹ ನಾವು ನೋಡುವಾಗ ಅವರು ಪಾಪಿಗಳು ಅಥವಾ ನೀತಿವಂತರು ಯಾವುದಾದ್ರೂ ಒಂದಾಗಿರಬೇಕಲ್ವ. ಎರಡೂ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಲ್ವಾ. ಪ್ರೈಸ್ ದಿ ಲಾರ್ಡ್. ಒಂದು ನಾವು ಪಾಪಿಗಳಾದರೂ ಆಗಿರಬೇಕು, ಒಂದು ನಾವು ನೀತಿವಂತರಾದರೂ ಆಗಿರಬೇಕು. ಬಟ್ ಆದರೆ ನಾವು ನೋಡ್ತೇವೆ ವಿಶ್ವಾಸಿಗಳಿಗೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟವರಿಗೆ, ಅವರು ಕ್ರೈಸ್ತವರಾಗಲಿ ಅನ್ಯರಾಗಲಿ, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದಾರೋ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿದ್ದಾರೋ, ಇವರಲ್ಲಿ ಈ ಒಂದು ಜ್ಞಾನದ ಕೊರತೆ ಇರುವಂಥದ್ದು ಸ್ಪಷ್ಟವಾಗಿ ತೋರುವಂಥದ್ದಾಗಿರ್ತದೆ. ಅವರು ಯೇಸು ಸ್ವಾಮಿಯಲ್ಲಿ ನಂಬಿಕಿಟ್ಟವರಾಗಿರ್ತಾರೆ, ದೀಕ್ಷಾಸ್ನಾನ ಮಾಡಿಸಿಕೊಂಡಿರ್ತಾರೆ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರ್ತಾರೆ, ಸತತವಾಗಿ ಎಡಬಿಡದ ಸಭೆಗೆ ಹೋಗುವವರಾಗಿರ್ತಾರೆ, ಪ್ರಾರ್ಥನೆಗಳು ಮಾಡುವವರಾಗಿರ್ತಾರೆ, ಸತ್ಯವೇದ ಓದುವವರಾಗಿರ್ತಾರೆ, ಇವನು ಬಿಗ್ಜೆ ವೀಕ್ಷಿಸುವವರಾಗಿರ್ತಾರೆ ನಿರತವಾಗಿ. ಬಟ್ ಆದರೂ ಸಹ ಒಂದು ಸ್ಪಷ್ಟತೆ ಅವರ ಜೀವನದಲ್ಲಿರಲ್ಲ, ನಾವು ನೀತಿವಂತರ, ನಾವು ಪಾಪಿಗಳ ಎಂಬುದಾಗಿ. ಯಾಕಂದರೆ ಪಾಪಿಗಳು ಅನ್ನುವಂಥ ಸಂಗತಿ ಹಳೆಯ ಸಂಗತಿಯಾಗಿದೆ.
ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಅದು ಹಳೆಯ ಅಧ್ಯಾಯ, ಅವರ ಜೀವನದಲ್ಲಿ ಅದು ಹಳೆಯ ಸಂಗತಿ, ಅದು ಪೂರ್ವ ಸ್ಥಿತಿ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಬಟ್ ಆದರೆ ಅನೇಕ ಸಲ ತಿಳುವಳಿಕೆ ಇಲ್ಲದ ಕಾರಣ ಅದು ಪ್ರೆಸೆಂಟ್ ಸ್ಥಿತಿ, ನಾವಿನ್ನೂ ಪಾಪಿಗಳೇ ಆಗಿದ್ದೇವೆ, ಈಗಲೂ ಇನ್ನೂ ಪಾಪಿಗಳೇ ಎಂಬುವ ರೀತಿಯಲ್ಲಿ ಅನೇಕ ಕ್ರೈಸ್ತ ವಿಶ್ವಾಸಿಗಳು, ಕ್ರಿಸ್ತನಲ್ಲಿ ನಂಬಿಕಿಟ್ಟ ವ್ಯಕ್ತಿಗಳು ಜೀವಿಸುವಂಥದ್ದನ್ನು ನಾವು ನೋಡ್ತೇವೆ. ಪ್ರತಿ ಸಾರಿ ಅವ್ರು ಪ್ರಾರ್ಥನೆ ಮಾಡುವಾಗೆಲ್ಲ ನಾವು ಪಾಪಿಗಳು ಸ್ವಾಮಿ, ನಾವು ಪಾಪಿಗಳು ಸ್ವಾಮಿ ಎಂಬುದಾಗಿ ಹೇಳುವಂಥದ್ದುಂಟು. ಪ್ರತಿ ಸಾರಿ ಪಾಪದ ಅರಿಕೆ ಮಾಡುವಂಥದ್ದುಂಟು. ಪಾಪಿಗಳೆಂಬುದಾಗಿ ನಾವು ಪಾಪಿಗಳಾಗಿದ್ದೇವೆ ಎಂಬುವಂಥ ಆ ಒಂದು ಅರಿವಿನಲ್ಲೇ ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ನಿಜಕ್ಕೂ ಇದು ಬಹಳ ವಿಷಾದಕರವಾದಂಥ ಸಂಗತಿ. ನಿಜ, ಇದು ದಯನೀಯವಾದಂಥ ಸ್ಥಿತಿ ಎಂಬುದಾಗಿ ಸಹ ಹೇಳ್ಬೋದು. ದಯಮಾಡಿ ನಾನು ಕ್ರಿಸ್ತನಲ್ಲಿ ಎಲ್ಲ ಕ್ರೈಸ್ತ ಸಭೆಯನ್ನು ನಾನು ಕೇಳಿಕೊಳ್ಳುವಂಥದ್ದೇನೆಂದರೆ, ಕ್ರಿಸ್ತನಲ್ಲಿ, ಕ್ರಿಸ್ತನ ಜ್ಞಾನದಲ್ಲಿ ನಾವು ಬೆಳೆಯಬೇಕಾದಂಥ ಅಗತ್ಯವಿದೆ. ಅದರ ಅರ್ಥ ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾದ ನಾವು ಯಾರಾಗಿದ್ದೇವೆ ಎಂಬುವಂಥ ಒಂದು ಸ್ಪಷ್ಟವಾದ ತಿಳುವಳಿಕೆ ಇವತ್ತು ಕ್ರೈಸ್ತ ಸಭೆಗೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ಎಲ್ಲ ವ್ಯಕ್ತಿಗಳಿಗೆ, ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಯಾರೇ ಆಗಲಿ, ಪ್ರತಿಯೊಬ್ಬರಿಗೆ ಈ ಕ್ರಿಸ್ತನ ಜ್ಞಾನ ಎಂಬುವಂಥದ್ದು ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತೈತೆ, ಹೊಸ ವರ್ಷ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತುಂಟು. ಪ್ರೈಸ್ ದ ಲಾರ್ಡ್. ಇದು ಪ್ರತಿ ವರ್ಷ ಇನ್ನೂ 12 ತಿಂಗಳು ಕಳೆದ್ರೆ ಇನ್ನೊಂದು ಹೊಸ ವರ್ಷ ಬರುವಂಥದ್ದಾಗಿರ್ತೈತೆ. ಬಟ್ ಆದರೆ ಹೊಸ ವರ್ಷ ಅನ್ನುವಂಥದ್ದು ಹೊಸದನ್ನು ನಮ್ಮ ಜೀವನದಲ್ಲಿ ತರೋದೂ ಇಲ್ಲ. ಹಲ್ಲೆಲೂಯ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಮೂಲಕ ಹೊಸ ಕಾರ್ಯವನ್ನು ಮಾಡಿದ್ದಾನೆ. ಆ ಹೊಸ ಕಾರ್ಯವೇನೆಂದರೆ, ನಮ್ಮನ್ನೇ ಆತನು ಹೊಸ ಸೃಷ್ಟಿಯನ್ನಾಗಿ ಮಾಡಿರುವಂಥ ಆತನಾಗಿದ್ದಾನೆ. ಆ ಹೊಸ ಸೃಷ್ಟಿ ಅಂತ ಹೇಳುವಾಗ ಯಾರಾಗಿದ್ದೇವೆ ನಾವು? ಹೊಸ ಸೃಷ್ಟಿ ಅಂದರೆ ಅಂತ ನಾವು ನೋಡುವಾಗ ನಾವು ಪೂರ್ವಸ್ಥಿತಿ ಗತಿಸಿ ಹೋಯಿತು ಎಂಬುದಾಗಿ ಸಹ ನಾವು ಆ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಪೂರ್ವಸ್ಥಿತಿ ಅಂದರೆ ನಾವು ಪಾಪಿಗಳಾಗಿರುವಂಥ ಸ್ಥಿತಿ, ದೇವರಿಗೆ ದೂರವಾಗಿರುವಂಥ ಸ್ಥಿತಿ. ಪ್ರೈಸ್ ದ ಲಾರ್ಡ್. ದೇವರ ಆಶೀರ್ವಾದಗಳಿಗೆ ಅನ್ಯರಾಗಿರುವಂಥ ಸ್ಥಿತಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಈ ಒಂದು ಸ್ಥಿತಿ ಮತ್ತು ಶಾಪಗ್ರಸ್ತರಾಗಿರುವಂಥದ್ದು, ಸೈತಾನನಿಗೆ ಗುಲಾಮರಾಗಿರುವಂಥದ್ದು, ಸೋಲಿಗೆ ಗುಲಾಮರಾಗಿರುವಂಥದ್ದು, ಈ ಸ್ಥಿತಿ ಇದು ಪೂರ್ವ ಸ್ಥಿತಿಯಾಗಿದೆ ಕ್ರಿಸ್ತನಲ್ಲಿ ನಂಬಿಕಿಟ್ಟವರಿಗೆ. ಅದು ಇವತ್ತಿನ ಸ್ಥಿತಿ ಅಲ್ಲ. ಪ್ರೈಸ್ ದ ಲಾರ್ಡ್. ಇದು ಇವತ್ತಿನ ಸ್ಥಿತಿ ಅಲ್ಲ, ನಮಗದು ಪೂರ್ವ ಸ್ಥಿತಿ ಆಗಿರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತೈತೆ, ಹಳೆಯ ಸಂಗತಿಗಳನ್ನು ನೀನು ಮರೆತು ಬಿಡು ಎಂಬುದಾಗಿ ಯೆಶಾಯ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಹಳೆಯ ಸಂಗತಿಗಳಂದರೆ ನಾವು ಪಾಪಿಗಳಾಗಿರುವ ಸಂಗತಿಯನ್ನು, ನಾವು ದೇವರಿಗೆ ದೂರಸ್ಥರಾಗಿರುವಂಥ ಸಂಗತಿಯನ್ನು, ಅನ್ಯರಾಗಿ ದೇವರಿಗೆ ಜೀವಿಸಿರುವಂಥ ಸಂಗತಿಯನ್ನು, ನಾವು ಶಾಪಗ್ರಸ್ತರಾಗಿರುವಂಥದ್ದನ್ನು, ಶಾಪಗಳಿಗೆ ಒಳಗಾಗಿರುವಂಥ ಸಂಗತಿಯನ್ನು, ನಾವು ರೋಗಕ್ಕೆ ತುತ್ತಾಗಿರುವಂಥ ಸಂಗತಿಯನ್ನು, ದೇವರ ಆಶೀರ್ವಾದಕ್ಕೆ ಅನ್ಯರಾಗಿರುವ ಸಂಗತಿಯನ್ನು, ನಾವು ದುರಾತ್ಮಗಳಿಗೆ ಅಂಧಕಾರ ದೊರೆತನದ ಬಂಧನದಲ್ಲಿರುವಂಥ ಸಂಗತಿಯನ್ನು, ಮರಣಕ್ಕೆ ಗುಲಾಮರಾಗಿರುವಂಥ ಸಂಗತಿಯನ್ನು, ಇವೆಲ್ಲ ಪೂರ್ವಸ್ಥಿತಿಯಾಗಿದೆ. ಇದನ್ನು ಮರೆತು ಬಿಡು. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅದೆಲ್ಲ ಗತಿಸಿ ಹೋಗಿದೆ. ನೀನು ಕ್ರಿಸ್ತನಲ್ಲಿ ನೀನು ನಂಬಿಕೆ ಇಟ್ಟಿದ್ದೀಯಾ, ಆತನಲ್ಲಿ ನೀನಿದ್ದೀಯಾ, ಇವೆಲ್ಲ ಸಂಗತಿಗಳು ಗತಿಸಿ ಹೋಗಿದ್ದಾವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅದನ್ನು ತಿರುಗಿ ನಾನು ಪಾಪಿ, ನಾನು ರೋಗಿ, ನಾನು ಶಾಪಗ್ರಸ್ತ, ಸೈತಾನ ನನ್ನ ಮೇಲೆ ದೊರೆತನ ಮಾಡ್ತಾನೆ, ಅಥವಾ ನಾನು ಸೋಲು ನನಗುಂಟು, ಅಯ್ಯೋ ನಾನು ಸೋಲ್ತೇನೆ, ನನಗೆ ಜಯವಿಲ್ಲ, ಜಯ ಜೀವಿತವೇ ಇಲ್ಲ, ಆಶೀರ್ವಾದವೇ ಇಲ್ಲ, ಈ ರೀತಿ ನೀನು ನೆನೆಸ್ತಾ ಕೂತ್ಕೊಳ್ಬೇಡ. ಅದು ಹಳೆಯ ಸಂಗತಿಯಾಗಿದೆ. ನಿನ್ನ ಜೀವನದಲ್ಲಿ ಅದು ಮುಗಿದ ಅಧ್ಯಾಯವಾಗಿದೆ. ಅದೆಲ್ಲ ಗತಿಸಿ ಹೋಗಿದೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯ. ಈ ತಿಳುವಳಿಕೆ ಏನು ಮಾಡ್ತೈತೆ ಅಂದರೆ, ಇದು ರಕ್ಷಣೆಯ ಜ್ಞಾನ ಎಂಬುದಾಗಿ ಸಹ ಸತ್ಯವೇದ ಹೇಳುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಕ್ರಿಸ್ತನ ಜ್ಞಾನವೇ ರಕ್ಷಣೆಯ ಜ್ಞಾನ. ಪ್ರೈಸ್ ದ ಲಾರ್ಡ್. ಕ್ರಿಸ್ತನು ರಕ್ಷಕನಾಗಿದ್ದಾನೆ. ಕ್ರಿಸ್ತನಲ್ಲಿರುವಂಥ ನಮಗೆ ರಕ್ಷಣೆಯಾಗಿದೆ. ಯಾವಾಗಾದರೆ ಕ್ರಿಸ್ತನಲ್ಲಿರುವಂಥ ನಾವುಗಳು ಏನಾಗಿದ್ದೇವೆ, ದೇವರು ನಮಗೆ ಏನನ್ನು ಮಾಡಿದ್ದಾನೆ, ನಮ್ಮನ್ನು ಏನು ಮಾಡಿದ್ದಾನೆ, ಈ ಒಂದು ಜ್ಞಾನ ರಕ್ಷಣೆಯ ಜ್ಞಾನವಾಗಿದೆ. ಅದರ ಅರ್ಥ ಈ ಜ್ಞಾನ ಏನು ಮಾಡ್ತೈತೆ ಅಂದರೆ ನಮ್ಮನ್ನು ರಕ್ಷಿಸುವಂಥದ್ದಾಗಿರ್ತೈತೆ. ಈ ಲೋಕದಲ್ಲಿ ಪ್ರತಿ ಸಂಗತಿಗಳಿಂದ, ಪ್ರತಿ ಸಮಸ್ಯೆಗಳು, ಕಷ್ಟಗಳು, ವಿರೋಧಗಳು, ನಿರಾಶಾದಾಯಕ ಪರಿಸ್ಥಿತಿಗಳಲ್ಲಿ ನಮ್ಮ ಮನಸ್ಸು ಆ ಸೋಲಿನ ಅರಿವಿಗೆ ಹೋಗದ ಹಾಗೆ, ಭಯ ಪಡುವಂಥ ಆ ಒಂದು ಮನೋಭಾವಕ್ಕೆ ನಮ್ಮ ಮನಸ್ಸು ಹೋಗದ ಹಾಗೆ ನಮ್ಮ ಮನಸ್ಸನ್ನು, ನಮ್ಮ ಅಂತರಂಗವನ್ನು ರಕ್ಷಿಸುವಂಥದ್ದಾಗಿದೆ ಕ್ರಿಸ್ತಿಯ ಜ್ಞಾನ. ಯಾವಾಗಾದರೆ ನಮ್ಮ ಅಂತರಂಗ ಲೋಕದಲ್ಲಿ ಉಂಟಾಗುವಂಥ ಭಯಗಳು, ನಿರಾಶೆಗಳು, ಭೀತಿಗಳು, ನಿರುತ್ಸಾಹಗಳು, ಎಲ್ಲ ಸಂಗತಿಗಳಿಂದ ನಮ್ಮ ಅಂತರಂಗ ರಕ್ಷಣೆ ಹೊಂದುತ್ತದೋ,
ರಕ್ಷಿಸಲ್ಪಡ್ತಾ ಇರ್ತೇತೋ ನಾವು ನೋಡ್ತೇವೆ ನಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಸಹ ನಮ್ಮನ್ನು ಮೇಲ್ಗೊಳ್ಳುವುದಿಲ್ಲ, ಯಾವ ನಿರಾಶಾದಾಯಕ ಪರಿಸ್ಥಿತಿಗಳು ಸಹ ನಮ್ಮ ನಿರಾಶೆಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ಯಾವ ನಮ್ಮ ಅಭಿವೃದ್ಧಿಯನ್ನು ತಡೆಯುವುದಕ್ಕೆ ಯಾವ ಸಂಗತಿಗೂ ಯಾವ ವ್ಯಕ್ತಿಗೂ ಯಾವ ಅಧಿಕಾರಗಳಿಗೂ ಸಹ ಸಾಧ್ಯವಾಗುವುದಿಲ್ಲ ಎಂಬುದು ಸ್ಪಷ್ಟವಾದಂಥ ಸಂಗತಿ. ಆದ್ದರಿಂದ ಇವತ್ತು ಈ ಹೊಸ ವರ್ಷದಲ್ಲಿ ಅಂದರೆ 25ನೇ ವರ್ಷದಲ್ಲಿ ನಾನು ದೇವರಾತ್ಮನಿಂದ ಬಹಳ ಕಳಕಳಿಯಿಂದ ನಾನು ಕೇಳಿಕೊಳ್ಳುವಂಥದ್ದೇನೆಂದರೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ನಮಗೆ ಕ್ರಿಸ್ತನ ಜ್ಞಾನ ನಮ್ಗೆ ಅಗತ್ಯವಾಗಿ ಬೇಕಾಗಿದೆ ಪ್ರಿಯರೇ. ಆ ಜ್ಞಾನ ಏನಂದರೆ, ದೇವರ ವಾಕ್ಯ ಹೇಳ್ತೈತೆ, ದೇವರು ಹೊಸ ಕಾರ್ಯವನ್ನು ಮಾಡಿದ್ದಾನೆ, ದೇವರು ಎಲ್ಲವನ್ನು ಹೊಸದು ಮಾಡಿದ್ದಾನೆ. ಅದರ ಅರ್ಥ ನಾವು ನೋಡ್ತೇವೆ, ಆತನು ಹಳೆಯದನ್ನೆಲ್ಲ ತೆಗೆದು ಹಾಕಿರುವಂಥ ಆತನಾಗಿದ್ದಾನೆ. ಅದು ಏನು ಅಂತ ನಾವು ನೋಡುವಾಗ ನಮ್ಮ ಪೂರ್ವಸ್ಥಿತಿ ಗತಿಸಿ ಹೋಗಿದೆ. ಎಲ್ಲರೂ ಹೇಳೋಣ, ನಮ್ಮ ಪೂರ್ವಸ್ಥಿತಿ ಗತಿಸಿ ಹೋಗಿದೆ. ನಮ್ಮ ಪಾಪದ ಸ್ಥಿತಿ, ನಾವು ಪಾಪಿಗಳಾಗಿರುವಂಥ ಸ್ಥಿತಿ ಅದು ಗತಿಸಿ ಹೋಗಿದೆ. ಪ್ರೈಸ್ ದ ಲಾರ್ಡ್. ದೇವರಿಗೆ ದೂರವಾಗಿರುವಂಥ ಸ್ಥಿತಿ ಗತಿಸಿ ಹೋಗಿದೆ. ಆಶೀರ್ವಾದಕ್ಕೆ, ಜಯ ಜೀವಿತಕ್ಕೆ ದೂರವಾಗಿರುವಂಥ ಸ್ಥಿತಿ ಗತಿಸಿ ಹೋಗಿದೆ. ಸೈತಾನನ ಬಂಧನದಲ್ಲಿರುವಂಥ ಆ ಸ್ಥಿತಿ ಗತಿಸಿ ಹೋಗಿದೆ. ಮರಣಕ್ಕೆ ಗುಲಾಮರಾಗಿರುವಂಥ ಸ್ಥಿತಿ ಗತಿಸಿ ಹೋಗಿದೆ. ಪೂರ್ವಸ್ಥಿತಿ ಗತಿಸಿ ಹೋಗಿದೆ. ಸೋಲಿನ ಜೀವಿತ ಅನ್ನುವಂಥ ಈ ಪೂರ್ವಸ್ಥಿತಿ ಗತಿಸಿ ಹೋಗಿರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತೈತೆ, ಸಮಸ್ತವು ನೂತನವಾಗಿದೆ. ಅದರಲ್ಲಿ ಮೊದಲನೇ ಸಂಗತಿ, ನಮ್ಮನ್ನು ಆತನು ನೂತನ ಮಾಡಿರುವಂಥ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ನಾವು ಹೊಸ ಸೃಷ್ಟಿಯಾಗಿದ್ದೇವೆ ಎಂಬುದಾಗಿ. ಹೊಸ ಸೃಷ್ಟಿ ನಾವು ಆಗಿದ್ದೇವೆಂದರೆ ಮೊದಲು ನಾವು ತಿಳ್ಕೊಳ್ಬೇಕು, ಏನಾಗಿದ್ದೇವೆ ಅಂದರೆ, ಮೊದಲು ನಾವು ಪಾಪಿಗಳಾಗಿದ್ದೆವು, ಅಂದರೆ ಪೂರ್ವದಲ್ಲಿ ನಾವು ಪಾಪಿಗಳಾಗಿದ್ದೆವು, ಆ ಸ್ಥಿತಿ ಗತಿಸಿ ಹೋಗಿದೆ. ಈಗ ನೂತನ ಕಾರ್ಯ, ನೂತನ ಸೃಷ್ಟಿ ಅಂತ ಹೇಳುವಾಗ ದೇವರ ವಾಕ್ಯ ನಾವು ನೀತಿವಂತರು ನಾವಾಗಿದ್ದೇವೆ ಎಂಬುದಾಗಿ. ಎಲ್ಲರೂ ಸತ್ಯವೇದವನ್ನು ನಾವು ನೋಡೋಣ. ಇದು ಸತತವಾಗಿ ನೀವು ಕೇಳ್ತಾ ಇರ್ತೀರಿ, ಬಟ್ ಅನೇಕ ಸಾರಿ ಏನಾಗ್ತೈತೆ, ಕೇಳ್ತೇವೆ ಮರ್ತು ಬಿಡ್ತೇವೆ. ಕೇಳಿದ ಸಂಗತಿಯಲ್ಲಿ ಯಾವಾಗಾದರೆ ನಾವು ನೆಲೆಗೊಳಿಸಲ್ಪಡ್ತೇವೋ ಅದು ನಿನ್ನನ್ನು ಅಂತರಂಗದಲ್ಲಿ ಸ್ಟ್ರಾಂಗ್ ಆಗಿ ಬಲಶಾಲಿಯನ್ನಾಗಿ ಮಾಡ್ತೈತೆ. ನಿನ್ನ ಜೀವನದಲ್ಲಿ ನಿನ್ನನ್ನು ಜಯಶಾಲಿಯನ್ನಾಗಿ ಮಾಡುವಂಥದ್ದಾಗಿರ್ತದೆ. ಒಂದು ಸಾರಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಸಂಧಿ 21ನೇ ವಚನ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೇವೆ, ನಿಮ್ಮನ್ನು ದೇವರ ವಾಕ್ಯ ಹೇಳ್ತೈತೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳ, ಅಂದರೆ ನೂತನ ಸೃಷ್ಟಿಯನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ, ಹೊಸಬರನ್ನಾಗಿ ನಮ್ಮನ್ನು ಮಾಡಿದ್ದಾನೆ, ಹೊಸ ಕಾರ್ಯವನ್ನು ನಮ್ಮ ಜೀವನದಲ್ಲಿ ಮಾಡಿದ್ದಾನೆ. ಅದೇನೆಂದರೆ, ನಾವು ಪೂರ್ವದಲ್ಲಿ ಪಾಪಿಗಳಾಗಿದ್ದೆವು, ಈಗ ದೇವರಿಗೆ ನೀತಿ ಸ್ವರೂಪಿಗಳಾಗಿದ್ದೇವೆ ಎಂಬುದಾಗಿ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು, ನಮ್ಮ ಅಪರಾಧಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು, ನಮ್ಮ ಜಾಗದಲ್ಲಿ ನಮ್ಮ ಶಿಕ್ಷೆಯನ್ನು ಅನುಭವಿಸುವುದಕ್ಕಾಗಿ ಆತನ ಕಲ್ವಾರ ಶಿಲುಬೆಯಲ್ಲಿ ಮರಣ ಹೊಂದಿದಾಗ ದೇವರ ವಾಕ್ಯ ಹೇಳ್ತೈತೆ, ನಮ್ಮ ಪಾಪಗಳು ಆತನ ಲೆಕ್ಕಕ್ಕೆ ಹೋದವು, ಆತನ ನೀತಿ ನಮ್ಮ ಲೆಕ್ಕಕ್ಕೆ ಬಂತು ಎಂಬುದಾಗಿ. ನಾವು ದೇವರಿಗೆ ನೀತಿ ಸ್ವರೂಪಿಗಳಾಗುವಂತೆ ಪಾಪಜ್ಞಾನವಿಲ್ಲದ ಆತನನ್ನು ಪಾಪ ಸ್ವರೂಪಿಯನ್ನಾಗಿ ಮಾಡಿದನು ಎಂಬುದಾಗಿ. ಆತನ ಪಾಪ ಸ್ವರೂಪಿ ಆದದರಿಂದಲೇ ಶಿಲುಬೆಯಲ್ಲಿ ಆತನ ಮರಣ ಹೊಂದಬೇಕಾಯಿತು. ಆತನ ಪಾಪ ಮಾಡಿರುವುದರಿಂದ ಪಾಪ ಸ್ವರೂಪಿ ಆಗಲಿಲ್ಲ. ನಿನ್ನ ನನ್ನ ಎಲ್ಲ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟವು. ಪ್ರೈಸ್ ದ ಲಾರ್ಡ್. ಆದರೆ ಆತನ ನೀತಿ ನಮಗೆ ವರ್ಗಾಯಿಸಲ್ಪಟ್ಟಂಥದ್ದಾಗಿದೆ. ಅದಕ್ಕೆ ನೂತನ ಸೃಷ್ಟಿ ನಾವಾಗಿದ್ದೇವೆಂದರೆ, ನಾವು ದೇವರಿಗೆ ಸಮರ್ಪಕರಾದ ನೀತಿವಂತರು ನಾವಾಗಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ನಾನು 2 ಸಂಗತಿಗಳು ಕ್ರೈಸ್ತವರು ಮಾತಾಡ್ತಾ ಇರ್ತಾರೆ. ಒಂದು ಸಾರಿ ಪಾಪಿ ಅಂತ ಹೇಳ್ತಾರೆ, ಒಂದು ಸಾರಿ ನೀತಿವಂತರು ಅಂತ ಹೇಳ್ತಾರೆ. ನಾವು ನೋಡ್ತೇವೆ, ನಮ್ಮ ಕಾರ್ಯಗಳ ದೆಸೆಯಿಂದ ನಾವು ಯಾರು ಎಂಬುದು ಡಿಸೈಡ್ ಮಾಡಿಕೊಳ್ಬಾರ್ದು. ಬಟ್ ಆದರೆ ಕ್ರಿಸ್ತನಲ್ಲಿ ದೇವರು ನಮಗೆ ಮಾಡಿರುವಂಥ ಕಾರ್ಯದ ಪ್ರಕಾರ, ನಾವು ಆತನಲ್ಲಿ ನಂಬಿಕೆ ಇಟ್ಟಿರುವಂಥ ಕಾರಣದಿಂದ ದೇವರ ವಾಕ್ಯ ನಮ್ಮ ಬಗ್ಗೆ ಏನು ಹೇಳ್ತೈತೋ ಅದನ್ನು ಸ್ವೀಕರಿಸಿ ಅಂಗೀಕರಿಸಿ ನಾವು ನಂಬುವವರು ನಾವು ಆಗಿರಬೇಕು. ನಂಬುವವರು ನಾವು ಆದಾಗ ನಮ್ಮ ಜೀವನದಲ್ಲಿ ನಾವು ನೀತಿವಂತರಾಗಿ ಈ ಲೋಕದಲ್ಲಿ ಕ್ರಿಸ್ತನ ಸಾಕ್ಷಿಗಳಾಗಿ ನಾವು ಬದುಕುವಂಥವರು ನಾವಾಗಿರ್ತೇವೆ. ಆದ್ದರಿಂದ ಹೊಸ ಕಾರ್ಯಾಗಿದೆ ಅಂದರೆ ನೀನು ನೀತಿವಂತನಾಗಿದ್ದಿ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಾವು ನೀತಿವಂತರಿಗೆ ಇರುವಂಥ ಆಶೀರ್ವಾದಗಳನ್ನು ನಾವು ನೋಡ್ತೇವೆ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ದೇವರ ಎಲ್ಲ ಆಶೀರ್ವಾದಗಳು, ದೇವರ ಎಲ್ಲ ವಾಗ್ದಾನಗಳು ನೀತಿವಂತರಿಗೆ ಕೊಡಲ್ಪಟ್ಟಿರುವಂಥವಾಗಿದ್ದಾವೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ನಮಗೆ ದೇವರ ಆಶೀರ್ವಾದ ಹೊಂದಬೇಕಂದ್ರೆ ನೀತಿ ಬೇಕಂತ ಗೊತ್ತುಂಟು. ಬಟ್ ನಮ್ಮ ಕಾರ್ಯಗಳಲ್ಲಿ ನಾವು ನೀತಿವಂತರು ಆಗಲಿಲ್ಲ ಎಂಬ ಚುಚ್ಚುವ ಮನಸ್ಸಾಕ್ಷಿನ ಹೊಂದಿರ್ತೇವೆ ಅನೇಕ ಸಾರಿ.
ಆದಾದ್ರಿಂದ ನಾನು ಪಾಪಿ ಸ್ವಾಮಿ, ಕ್ಷಮಿಸು ಸ್ವಾಮಿ ಅಂತ ದೇವರ ಹತ್ರ ನಾವು ಬರ್ತಾ ಇರ್ತೇವೆ. ಹಾಗೆ ಅಲ್ಲ, ನಾವು ನೋಡ್ತೇವೆ ಎಲ್ಲ ಆಶೀರ್ವಾದಗಳು ನೀತಿವಂತರಿಗೆ, ಎಲ್ಲ ವಾಗ್ದಾನಗಳು ನೀತಿವಂತರಿಗೆ, ಎಲ್ಲ ಜಯಗಳು ನೀತಿವಂತರಿಗೆ ಆತನು ಸಹಾಯ ಮಾಡುವ ಆತನಾಗಿರ್ತಾನೆ. ಹೀಗೆ ಅನೇಕ ಆಶೀರ್ವಾದಗಳನ್ನು ನೀತಿವಂತರ ವಿಷಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ, ಯಾರ್ಯಾರು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಆತನ ನಾವು ಅಂಗೀಕಾರ ಮಾಡಿದ್ದೇವೋ, ಆತನಲ್ಲಿ ನಾವಿದ್ದೇವೆ, ಆತನಲ್ಲಿರುವಂಥ ನಮಗೆ ದೇವರು ಹೊಸ ಕಾರ್ಯ ಮಾಡಿದ್ದಾನೆ, ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ಅದರ ಅರ್ಥ ನಮ್ಮ ನೀತಿವಂತರನ್ನಾಗಿ ಮಾಡಿದ್ದಾನೆ. ಈಗ ನಂಬಿಕೆಯಿಂದ, ಪ್ರೈಸ್ ದಿ ಲಾರ್ಡ್, ನಂಬಿಕೆಯಿಂದ ದೇವರು ನನ್ನನ್ನು ನೀತಿವಂತರನ್ನಾಗಿ ಕ್ರಿಸ್ತನಲ್ಲಿ ಮಾಡಿದ್ದಾನೆ ಎಂಬುವಂಥದ್ದು ನಮ್ಮ ತಿಳುವಳಿಕೆ ಆಗಿರಬೇಕು, ನಮ್ಮ ನಂಬಿಕೆ ಆಗಿರಬೇಕು. ನಂಬಿಕೆಯಿಂದ ನೀನು ಯಾವಾಗಾದರೆ ನೀತಿವಂತನಾಗಿದ್ದೆ ಎಂಬುದಾಗಿ ತಿಳಿದು ನೀನು ದೇವರ ಆಶೀರ್ವಾದಗಳು ನಿನ್ನ ಮೇಲೆ ಇದ್ದಾವೆ, ದೇವರ ಜಯ ನಿನ್ನನ್ನು ಫಾಲೋ ಮಾಡ್ತೈತೆ, ದೇವರ ಸಹಾಯ ನಿನಗೆ ನಿಶ್ಚಯವಾಗಿದೆ ಎಂಬುದಾಗಿ ನೀನು ನಂಬುತ್ತಾ ನೀನು ನಡೆಯಬೇಕಾಗಿದೆ. ಆಗ ನಾನು ಹೇಳ್ತೇನೆ, ನೀನು ನೀತಿವಂತ ನಂಬಿದಾಗ ದೇವರ ಸಹಾಯವನ್ನು, ಆಶೀರ್ವಾದವನ್ನು ನೀನು ನಂಬುವಂಥ ವ್ಯಕ್ತಿಯಾಗಿರ್ತೀಯ. ಆದ್ದರಿಂದ ಹೊಸ ಸೃಷ್ಟಿಯಾಗಿದ್ದೇವೆಂದರೆ ನಾವು ದೇವರಿಗೆ ಸಮರ್ಪಕರಾದ ನೀತಿವಂತರಾಗಿದ್ದೇವೆ. ಒಂದು ವೇಳೆ ನಾವೇನಾದರೂ ತಪ್ಪು ಮಾಡ್ತೇವಾ, ಮಿಸ್ಟೇಕ್ಸ್ ಮಾಡ್ತೇವಾ, ತಪ್ಪಾದ ಕಾರ್ಯಗಳು ಮಾಡ್ತೇವಾ, ನಾವು ತಿಳ್ಕೊಳ್ಬೇಕು, ನಾವು ಪಾಪಿಗಳಾಗಿ ಮಾಡೋದಲ್ಲ, ನೀತಿವಂತರಾಗೇ ನಾವು ತಪ್ಪಾದ ಕಾರ್ಯಗಳನ್ನು ಮಾಡುವಂಥವರಾಗಿರ್ತೇವೆ. ಅದಕ್ಕೆ ಕೊರತೆ, ಜ್ಞಾನದ ಕೊರತೆ, ದೇವರ ವಾಕ್ಯದ ಜ್ಞಾನದ ಕೊರತೆ, ನಂಬಿಕೆಯ ಕೊರತೆ ಆಗಿರ್ತೈತೆ. ಆದರೆ ನಾವು ದೇವರಲ್ಲಿ ನಂಬಿಕಿಟ್ಟವು, ದೇವರನ್ನು ನಂಬುತ್ತಾ, ವಾಕ್ಯವನ್ನು ನಂಬುತ್ತಾ, ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನ ಮಾಡ್ತಾ ದೈವ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುವಾಗ ನಮ್ಮ ನಡತೆ ಖಂಡಿತವಾಗಿ ಚೇಂಜ್ ಆಗುವಂಥದ್ದಾಗಿರ್ತೈತೆ. ನಾವು ನೀತಿವಂತರಾಗಿಯೇ ನಡೆದುಕೊಳ್ಳುವಂಥವರು ನಾವಾಗಿರ್ತೇವೆ. ಆದ್ದರಿಂದ ಈ ಹೊಸ ವರ್ಷದಲ್ಲಿ ನಿಮಗೊಂದು ಸಂದೇಶ, ದೇವರು ನಿಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ಪೂರ್ವಸ್ಥಿತಿ ಎಲ್ಲ ಗತಿಸಿ ಹೋಗಿದೆ. ಪ್ರೈಸ್ ದಿ ಲಾರ್ಡ್. ನೀನು ಪಾಪಿ ಎಂಬುದಾಗಿ ನೀನು ನಂಬಬೇಕಾಗಿಲ್ಲ, ಅದು ಗತಿಸಿ ಹೋಗಿದೆ. ಅಯ್ಯೋ, ರೋಗ ಬಂದ ಕೂಡಲೇ ನಾವು ರೋಗಿಗಳಾಗುವುದಿಲ್ಲ. ನಾವು ನೋಡ್ತೇವೆ ದೇವರ ವಾಕ್ಯ ಪ್ರಕಾರ ಆತನು ಹೊಂದಿರುವ ಬಾಸುಂಡಗಳಿಂದ ನಾವು ಗುಣವಾಗಿದ್ದೇವೆ, ನಾವು ಗುಣವಾದವರು, ನಾವು ಆರೋಗ್ಯವಂತರು, ಹೊಸ ಸೃಷ್ಟಿ, ಸಮಸ್ತವು ಹೊಸದಾಯ್ತು ಅಂತ ಹೇಳುವಾಗ ರೋಗ ಸಹ ಗತಿಸಿ ಹೋಗಿದೆ, ಹಳೆದೆಲ್ಲ ಗತಿಸಿ ಹೋಗಿದೆ. ನಾವು ಆರೋಗ್ಯವಂತರು, ನಾವು ನೀತಿವಂತರಾಗಿದ್ದೇವೆ, ನಾವು ಆರೋಗ್ಯವಂತರಾಗಿದ್ದೇವೆ. ಹಲ್ಲೆಲೂಯಾ. ಯಾಕಂದರೆ ನಮ್ಮ ಆತ್ಮ ಹೊಸದಾಗಿರುವಂಥದ್ದಾಗಿದೆ. ಆದ್ದರಿಂದ ನಾವು ಯಾವಾಗಾದರೆ ನಾನು ಕ್ರಿಸ್ತನಲ್ಲಿ ಆರೋಗ್ಯವಂತನಾಗಿದ್ದೇನೆ, ಎಲ್ಲ ನನ್ನ ರೋಗಗಳು, ಕಾಯಿಲೆಗಳು ಅವು ಗತಿಸಿ ಹೋಗಿದ್ದಾವೆ, ನಾನು ಗುಣವಾಗಿದ್ದೇನೆ ಆತನು ಹೊಂದಿರುವ ಬಾಸುಂಡೆಗಳಿಂದ ಎಂಬುದಾಗಿ ನಾವು ನಂಬುವಾಗ ದೇವರ ಮಹಿಮೆಯನ್ನು ಕಾಣುವಂಥವರಾಗಿರ್ತೇವೆ. ಅದಕ್ಕೆ ರೋಗ ಅನ್ನುವಂಥದ್ದು ಹಳೆಯ ಸಂಗತಿ. ಕ್ರಿಸ್ತನಲ್ಲಿ ನಂಬಿಕಿಟ್ಟವರಿಗೆ ರೋಗ ಗತಿಸಿ ಹೋಗಿದೆ, ದೇವರ ಆರೋಗ್ಯವನ್ನು ನಾವು ಹೊಂದಿದವರಾಗಿದ್ದೇವೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಪೂರ್ವಸ್ಥಿತಿ ಅಂತ ಹೇಳುವಾಗ ನಾವು ಶಾಪಗ್ರಸ್ತರಾಗಿದ್ದೆವು. ಎಲ್ಲ ಪಾಪಿಗಳು ಶಾಪಗ್ರಸ್ತರೇ, ಪಾಪ ಶಾಪಕ್ಕೆ ಕಾರಣವಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರಿಗೆ ಸ್ತೋತ್ರ, ಪೂರ್ವಸ್ಥಿತಿ ಗತಿಸಿ ಹೋಗಿದೆ. ಅದರ ಅರ್ಥ ನಮ್ಮ ಶಾಪಗಳು ತೊಲಗಿ ಹೋಗಿದ್ದಾವೆ, ನೀಗಿಸಲ್ಪಟ್ಟವಾಗಿದ್ದಾವೆ, ಮುರಿಯಲ್ಪಟ್ಟಿರುವಂಥವಾಗಿದ್ದಾವೆ. ಕ್ರಿಸ್ತನು ನಮಗೋಸ್ಕರ ಶಾಪಗ್ರಸ್ತನಾದದರಿಂದ ನಮ್ಮನ್ನು ಶಾಪದ ಜೀವಿತದಿಂದ ಬಿಡುಗಡೆ ಮಾಡಿ ಅಬ್ರಹಾಮನ ಆಶೀರ್ವಾದಕ್ಕೆ ಬಾಧ್ಯರನ್ನಾಗಿ ಮಾಡಿದ್ದಾನೆಂಬುದಾಗಿ ಗಲಾತಿ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಅದಕ್ಕೆ ಅಯ್ಯೋ ಶಾಪ ಉಂಟು, ಏನು ಸಮಸ್ಯೆ ಕ್ರಾನಿಕ್ ಆಗಿ, ಅಂದರೆ ಕಂಟಿನ್ಯೂ ಆಗಿ ನಮ್ಮ ಜೀವನದಲ್ಲಿ ಸಮಸ್ಯೆಗಳ ನಂತರ ಸಮಸ್ಯೆಗಳು ಬರುವಾಗ ಏನಾದರೂ ಶಾಪ ಉಂಟಾ ಎಂಬುವಂಥ ಪ್ರಶ್ನೆ ನಮಗೆ ಬರ್ತೈತೆ. ನಮಗೆ ಸ್ಪಷ್ಟವಾದ ತಿಳುವಳಿಕೆ ಇರಲಿ, ಹಳೆಯದೆಲ್ಲ ಗತಿಸಿ ಹೋಗಿದೆ, ಶಾಪಗಳು ನನಗಿಲ್ಲ, ಅವೆಲ್ಲವೂ ಗತಿಸಿ ಹೋಗಿದ್ದಾವೆ, ಅವೆಲ್ಲವೂ ತೊಲಗಿಸಲ್ಪಟ್ಟಿದ್ದಾವೆ, ದೂರ ಮಾಡಲ್ಪಟ್ಟಿದ್ದಾವೆ. ನಾನೀಗ ದೇವರಿಂದ ಆಶೀರ್ವದಿಸಲ್ಪಟ್ಟ ವ್ಯಕ್ತಿ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದಕ್ಕೆ ಬಾಧ್ಯನಾಗಿದ್ದೇನೆ, ಆಶೀರ್ವಾದ ನನ್ನದಾಗಿದೆ. ಇದು ಹೊಸ ಸ್ಥಿತಿ. ನಾವು ಆಶೀರ್ವಾದ ಭರಿತರು, ಆಶೀರ್ವಾದ ನಿಧಿಗಳು. ಪ್ರೈಸ್ ದಿ ಲಾರ್ಡ್. ಮತ್ತು ಇನ್ನು ನಾವು ನೋಡ್ತೇವೆ, ನಾವು ಒನ್ಸ್ ಅಪಾನ್ ಎ ಟೈಮ್, ಅಂದರೆ ಪೂರ್ವದಲ್ಲಿ ಅಂಧಕಾರದ ದೊರೆತನದಲ್ಲಿ ನಾವಿರುವಂಥವರಾಗಿದ್ದೆವು. ಅಂಧಕಾರದ ಪಾಪ ನಮ್ಮ ಮೇಲೆ ಆಳ್ವಿಕೆ ಮಾಡ್ತಿತ್ತು, ದುರಾತ್ಮಗಳು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಿದ್ದೆವು, ಭಯಗಳು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಿದ್ದೆವು, ಸೋಲು ಎಂಬಂಥ ಆ ಒಂದು ಅರಿವು, ಸೋಲಿನ ಅರಿವು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇತ್ತು. ಆದರೆ ದೇವರಿಗೆ ಸ್ತೋತ್ರ, ಆ ದುರಾತ್ಮನ ಅಂಧಕಾರದ ದೊರೆತನದಿಂದ ನಮಗೆ ಬಿಡುಗಡೆಯಾಗಿದೆ. ಅವನ ದೊರೆತನ ಅನ್ನುವಂಥ ಸಂಗತಿ ಗತಿಸಿ ಹೋಗಿದೆ. ಈಗ ದೇವರ ಪ್ರಿಯ ಕುಮಾರನ ರಾಜ್ಯಕ್ಕೆ ಸೇರಿಸಲ್ಪಟ್ಟವರಾಗಿದ್ದೇವೆ. ಈಗ ನಾವು ದೇವರ ಅಧಿಕಾರದಲ್ಲಿ ಇರುವಂಥವರಾಗಿದ್ದೇವೆ. ಇದು ಪ್ರೀತಿಯ ಆಳ್ವಿಕೆಯಲ್ಲಿ ನಾವು ಇರುವಂಥವರಾಗಿದ್ದೇವೆ. ಈ ಒಂದು ತಿಳುವಳಿಕೆ ಹಳೆದು ಗತಿಸಿ ಹೋಯಿತು. ಇನ್ನು ಸೈತಾನನ ಬಂಧನದಲ್ಲಿ ಇಲ್ಲ, ಅವನು ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಏನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರ ವಾಕ್ಯ ಹೇಳ್ತೈತೆ, ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ವೈರಿಯ ಎಲ್ಲ ಬಲದ ಮೇಲೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ಎಷ್ಟು ಮಾತ್ರಕ್ಕೂ
ಎಷ್ಟು ಮಾತ್ರಕ್ಕೂ ಕೇಡು ಮಾಡಲಾರದು ಎಂಬುದಾಗಿ. ಆದ್ದರಿಂದ ಅಂಧಕಾರದ ದೊರೆತನ ಅನ್ನುವಂಥದ್ದು ಕ್ರೈಸ್ತವರಿಗೆ, ವಿಶ್ವಾಸಿಗಳಿಗೆ ಅದು ಹಳೆಯ ಸಂಗತಿಯಾಗಿದೆ. ಅದು ಇಲ್ಲ, ನಮಗೆ ಅದು ಇಲ್ಲ. ಈಗ ಪ್ರಸ್ತುತ ಪರಿಸ್ಥಿತಿ ಏನಂದರೆ, ನಾವು ದೇವಕುಮಾರನ, ಪ್ರಿಯ ಕುಮಾರನ ಯೇಸು ಕ್ರಿಸ್ತನ ರಾಜ್ಯದಲ್ಲಿ, ಬೆಳಕಿನ ರಾಜ್ಯದಲ್ಲಿ ಸೇರಿಸಲ್ಪಟ್ಟವರು ನಾವಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಸೋಲಿನ ಜೀವಿತ ಹೋಗಿದೆ, ಅದು ಹಳೆಯ ಜೀವಿತ. ಈಗ ಕ್ರಿಸ್ತನಲ್ಲಿ ದೇವರು ನಮಗೆ ಜಯವನ್ನು ಕೊಟ್ಟಿರುವಂಥ ಆತನಾಗಿದ್ದಾನೆ, ಜಯವನ್ನು ಕೊಟ್ಟಿರುವಂಥ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೀಗೆ ನಾವು ನೋಡ್ತೇವೆ, ಹಳೆಯ ಸ್ಥಿತಿ ಏನಿದೆಯೋ, ಪಾಪಿಗಳಾದಾಗ ಪಾಪಕ್ಕೆ ಬರುವಂಥ ಎಲ್ಲ ಕಾನ್ಸಿಕ್ವೆನ್ಸಸ್, ಅದರ ಫಲಿತಗಳು, ಅದು ಹಳೆಯ ಸ್ಥಿತಿಯಾಗಿದೆ. ಅದೆಲ್ಲ ಗತಿಸಿ ಹೋಗಿದೆ, ಎಲ್ಲವೂ ನೂತನವಾಗಿದ್ದಾವೆ. ದೇವರು ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ಪ್ರಸ್ತುತ ನಾವು ಯಾರಾಗಿದ್ದೇವೆಂಬುದ ತಿಳಿಯಬೇಕು. ನಾವು ನೂತನ ಸೃಷ್ಟಿಗಳು, ನಾವು ನೀತಿವಂತರು, ಆಶೀರ್ವಾದ ಭರಿತರು, ನಾವು ಆರೋಗ್ಯವಂತರು, ನಾವು ದೇವರ ಪ್ರಿಯ ಕುಮಾರನ ರಾಜ್ಯದಲ್ಲಿ ಮಕ್ಕಳ ಪದವಿಯಲ್ಲಿ ಇರುವಂಥ ವ್ಯಕ್ತಿಗಳು, ದೇವರಿಗೆ ಬಾಧ್ಯರಾಗಿರುವಂಥ ವ್ಯಕ್ತಿಗಳು ನಾವಾಗಿದ್ದೇವೆ. ಸಮಸ್ತವು ನಮ್ಮದೆಂಬುದಾಗಿ ಸತ್ಯವೇದ ಹೇಳ್ತೈತೆ. ಇದು ನಮ್ಮ ಪ್ರಸ್ತುತ ಪರಿಸ್ಥಿತಿ. ಈ ಜ್ಞಾನದಲ್ಲಿ ನಾವು ನೆಲೆಗೊಳ್ಳೋಣ. ಪ್ರತಿದಿನ ಹೊಸ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸುವಂಥವರಾಗಿರ್ತೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ. ಸ್ವಾಮಿ ಕರ್ತ, ನಿನ್ನ ಈ ಸಂಜೆ ಸಮಯದಲ್ಲಿ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಜ್ಞಾನ ವೀಕ್ಷಿಸುವಂಥ, ಈ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ಪ್ರತಿಯೊಬ್ಬರಲ್ಲಿ ಕರ್ತ ನೆಲೆಗೊಳಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಪವಿತ್ರಾತ್ಮ ದೇವರೇ, ಈ ಕಾರ್ಯವನ್ನು ಮಾಡುವಂಥ ಆತ ನೀನಾಗಿದ್ದಿ. ನಿನ್ನ ವಾಕ್ಯದ ಸತ್ಯಗಳಲ್ಲಿ, ಸತ್ಯಾರ್ಥಗಳನ್ನು ನಿನ್ನ ಪ್ರಿಯರ ಹೃದಯಗಳಲ್ಲಿ ಸ್ಥಾಪಿಸುವಂಥ ಆತನೇ, ಇದು ನಮ್ಮನ್ನು ಆಳ್ವಿಕೆ ಮಾಡುವ ಹಾಗೆ ನಗಿಸುವ ಆತನೇ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ. ಈ ವರ್ಷವೆಲ್ಲ ನಾವು ಬಹಳವಾಗಿ ಫಲಿಸುವಂತೆ ನಮ್ಮ ನಗಿಸುವ ಆತನೇ ನಿಮಗೆ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಪ್ರೀತಿಯ ಪರಲೋಕದ ತಂದೆ.